ನಂದಿ ಬೆಟ್ಟ ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಮತ್ತು ಸುಂದರ ಬೆಟ್ಟಗಳಲ್ಲಿ ಒಂದಾಗಿದೆ. ಬೆಂಗಳೂರು ನಗರದಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿರುವ ಈ ಬೆಟ್ಟ ಪ್ರಕೃತಿ ಸೌಂದರ್ಯ, ಇತಿಹಾಸ ಮತ್ತು ಪೌರಾಣಿಕ ಮಹತ್ವದಿಂದ ಪ್ರಸಿದ್ಧವಾಗಿದೆ. ಇಲ್ಲಿದೆ ನಂದಿ ಹಿಲ್ಸ್ ಬಗ್ಗೆ ಸಂಪೂರ್ಣ ಕಥೆ ರೂಪದಲ್ಲಿ ವಿವರ. ನಂದಿ ಹಿಲ್ಸ್ ಇತಿಹಾಸ ಮತ್ತು ಪ್ರಕೃತಿಯ ಅದ್ಭುತ ಕಥೆ. ಬಹಳ ವರ್ಷಗಳ ಹಿಂದೆ ಕರ್ನಾಟಕದ ಈ ಭಾಗದಲ್ಲಿ ಹಸಿರು ಕಾಡುಗಳು ಮತ್ತು ಎತ್ತರದ ಬೆಟ್ಟಗಳು ತುಂಬಿದ್ದವು. ಆ ಬೆಟ್ಟಗಳಲ್ಲಿ ಒಂದೇ ಅತ್ಯಂತ ಸುಂದರವಾದ ಬೆಟ್ಟವೇ ನಂದಿ ಹಿಲ್ಸ್. ಈ ಬೆಟ್ಟ ಸಮುದ್ರಮಟ್ಟದಿಂದ ಸುಮಾರು 1478 ಮೀಟರ್ ಎತ್ತರದಲ್ಲಿದೆ. ಬೆಳಗಿನ ಸಮಯದಲ್ಲಿ ಇಲ್ಲಿ ಮೋಡಗಳು ಬೆಟ್ಟದ ಸುತ್ತ ತೇಲುತ್ತವೆ. ಸೂರ್ಯೋದಯದ ದೃಶ್ಯ ತುಂಬಾ ಅದ್ಭುತವಾಗಿರುತ್ತದೆ. ಹಳೆಯ ಕಾಲದಲ್ಲಿ ಈ ಪ್ರದೇಶವನ್ನು ಹಲವಾರು ರಾಜರು ಆಳಿದರು. ಹೈದರ್ ಅಲಿ ಮತ್ತು ಅವರ ಮಗ ಟಿಪ್ಪು ಸುಲ್ತಾನ್ ಈ ಸ್ಥಳವನ್ನು ಬಹಳ ಇಷ್ಟಪಟ್ಟರು. ವಿಶೇಷವಾಗಿ ಟಿಪ್ಪು ಸುಲ್ತಾನ್ ಈ ಬೆಟ್ಟವನ್ನು ತನ್ನ ಬೇಸಿಗೆ ಅರಮನೆಯಾಗಿ ಬಳಸುತ್ತಿದ್ದನು. ಬೆಟ್ಟದ ಮೇಲ್ಭಾಗದಲ್ಲಿ ಟಿಪ್ಪು ಸುಲ್ತಾನ್ ಕಟ್ಟಿಸಿದ ಕೋಟೆಯ ಅವಶೇಷಗಳು ಇಂದಿಗೂ ಕಾಣಬಹುದು. ಈ ಬೆಟ್ಟದ ಮೇಲೆ ಒಂದು ಪ್ರಸಿದ್ಧ ಸ್ಥಳ ಇದೆ, ಅದನ್ನು ಟಿಪ್ಪುಸ್ ಡ್ರಾಪ್ ಎಂದು ಕರೆಯುತ್ತಾರೆ. ಟಿಪ್ಪುಸ್ ಡ್ರಾಪ್ ಎನ್ನುವ ಈ ಕಲ್ಲಿನ ಅಂಚಿನಿಂದ ಕೆಳಗೆ ನೋಡಿದರೆ ತುಂಬಾ ಆಳವಾದ ಕಣಿವೆ ಕಾಣುತ್ತದೆ. ಹಳೆಯ ಕಾಲದಲ್ಲಿ ಅಪರಾಧಿಗಳನ್ನು ಇಲ್ಲಿನಿಂದ ಕೆಳಗೆ ತಳ್ಳುತ್ತಿದ್ದರು ಎಂದು ಕಥೆಗಳು ಹೇಳುತ್ತವೆ. ನಂದಿ ಹಿಲ್ಸ್ಗೆ ನಂದಿ ಎಂಬ ಹೆಸರು ಬಂದದ್ದು ಶಿವನ ವಾಹನವಾದ ನಂದಿ ಎತ್ತಿನಿಂದ ಬಂದಿದೆ ಎಂದು ಜನರು ನಂಬುತ್ತಾರೆ. ಬೆಟ್ಟದ ಕೆಳಭಾಗದಲ್ಲಿರುವ ಭೋಗ ನಂದೀಶ್ವರ ಟೆಂಪಲ್ ಬಹಳ ಪ್ರಾಚೀನ ದೇವಾಲಯವಾಗಿದೆ. ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಈ ದೇವಸ್ಥಾನ ಶಿವಭಕ್ತರಿಗೆ ಪವಿತ್ರ ಸ್ಥಳವಾಗಿದೆ. ಪ್ರತಿ ವರ್ಷ ಸಾವಿರಾರು ಪ್ರವಾಸಿಗರು ಇಲ್ಲಿ ಬರುತ್ತಾರೆ. ಬೆಳಗಿನ ಸೂರ್ಯೋದಯ ನೋಡಲು, ತಂಪಾದ ಗಾಳಿ ಅನುಭವಿಸಲು ಮತ್ತು ಪ್ರಕೃತಿಯ ಮಧ್ಯೆ ಸಮಯ ಕಳೆಯಲು ಜನರು ಇಷ್ಟಪಡುತ್ತಾರೆ. ಬೆಟ್ಟದ ಮೇಲಿನಿಂದ ಕೆಳಗೆ ನೋಡಿದರೆ ಹಸಿರು ಹೊಲಗಳು, ಸಣ್ಣ ಹಳ್ಳಿಗಳು ಮತ್ತು ದೂರದ ಬೆಟ್ಟಗಳು ಕಾಣುತ್ತವೆ. ಇಂದು ನಂದಿ ಹಿಲ್ಸ್ ಕೇವಲ ಪ್ರವಾಸ ಸ್ಥಳವಲ್ಲ, ಇದು ಪ್ರಕೃತಿಯ ಸೌಂದರ್ಯ, ಇತಿಹಾಸ ಮತ್ತು ಆಧ್ಯಾತ್ಮಿಕತೆಯ ಸಂಕೇತವಾಗಿದೆ. ಇಲ್ಲಿ ಬರುವ ಪ್ರತಿಯೊಬ್ಬರೂ ಪ್ರಕೃತಿಯ ಶಾಂತಿ ಮತ್ತು ಸೌಂದರ್ಯವನ್ನು ಅನುಭವಿಸುತ್ತಾರೆ. ಒಮ್ಮೆ ಆಕಾಶ್ ಎಂಬ ಹುಡುಗ ತನ್ನ ಕುಟುಂಬದೊಂದಿಗೆ ನಂದಿ ಹಿಲ್ಸ್ಗೆ ಪ್ರವಾಸಕ್ಕೆ ಹೋದನು. ಬೆಳಗಿನ ಜಾವ ಸೂರ್ಯೋದಯವನ್ನು ನೋಡಲು ಎಲ್ಲರೂ ಬೇಗನೆ ಎದ್ದರು. ಬೆಟ್ಟದ ಮೇಲೆ ತಂಪಾದ ಗಾಳಿ ಬೀಸುತ್ತಿತ್ತು. ಸುತ್ತಮುತ್ತ ಮೋಡಗಳು ತೇಲುತ್ತಿದ್ದವು. ಆಕಾಶ್ ಅಲ್ಲಿ ನಿಂತು ಪ್ರಕೃತಿಯ ಸೌಂದರ್ಯವನ್ನು ನೋಡುತ್ತಾ ತುಂಬ ಸಂತೋಷಪಟ್ಟನು. ಅಲ್ಲಿ ದೊಡ್ಡ ಮರಗಳು, ಹಸಿರು ಗಿಡಗಳು ಮತ್ತು ಪಕ್ಷಿಗಳ ಮಧುರ ಕಿಲಕಿಲ ಧ್ವನಿ ಕೇಳಿಸುತ್ತಿತ್ತು. ಅವನ ತಾತ ಅವನಿಗೆ ಹೇಳಿದನು, ಈ ನಂದಿ ಹಿಲ್ಸ್ಗೆ ಬಹಳ ಇತಿಹಾಸ ಇದೆ. ಹಳೆಯ ಕಾಲದಲ್ಲಿ ಇಲ್ಲಿ ರಾಜರು ಬಂದು ವಿಶ್ರಾಂತಿ ಪಡೆಯುತ್ತಿದ್ದರು. ಸ್ವಲ್ಪ ಸಮಯದ ನಂತರ ಸೂರ್ಯ ನಿಧಾನವಾಗಿ ಮೋಡಗಳ ಮಧ್ಯದಿಂದ ಹೊರಬಂದನು. ಆ ಸುಂದರ ದೃಶ್ಯವನ್ನು ನೋಡಿದಾಗ ಆಕಾಶ್ ತುಂಬಾ ಆಶ್ಚರ್ಯಪಟ್ಟನು. ಅವನು ಹೇಳಿದನು, ಪ್ರಕೃತಿ ಎಷ್ಟು ಸುಂದರವಾಗಿದೆ. ಆ ದಿನ ಆಕಾಶ್ ಒಂದು ಪಾಠ ಕಲಿತನು. ಪ್ರಕೃತಿಯನ್ನು ಪ್ರೀತಿಸಬೇಕು ಮತ್ತು ಅದನ್ನು ಕಾಪಾಡಬೇಕು. ಆ ದಿನದಿಂದ ಅವನು ಎಲ್ಲೆಡೆ ಹೋದರೂ ಮರಗಳನ್ನು ನೆಡುವುದು ಮತ್ತು ಪರಿಸರವನ್ನು ಸ್ವಚ್ಛವಾಗಿಡುವುದು ತನ್ನ ಕರ್ತವ್ಯ ಎಂದು ನಿರ್ಧರಿಸಿದನು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಬೇಕಾದ ಪ್ರವಾಸಿ ಸ್ಥಳದ ಬಗ್ಗೆ ಮಾಹಿತಿಯನ್ನು ಪಡೆಯಲು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಂದಿ ಬೆಟ್ಟ ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಮತ್ತು ಸುಂದರ ಬೆಟ್ಟಗಳಲ್ಲಿ ಒಂದಾಗಿದೆ. ಬೆಂಗಳೂರು ನಗರದಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿರುವ ಈ ಬೆಟ್ಟ ಪ್ರಕೃತಿ ಸೌಂದರ್ಯ, ಇತಿಹಾಸ